ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಜೈಮಿನಿ ಮಹಾಮುನಿಗಳು ಜನಮೇಜಯನಿಗೆ ಸೀತಾದೇವಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ರಾಮ ಮತ್ತು ಲವಕುಶರಿಗೆ ಆದಂತಹ ಒಂದು ಕಾಳಗದ ಬಗ್ಗೆ ಸೂಚ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಯೋಧ್ಯ ಸಾಮ್ರಾಜ್ಯದ ಅಧಿಪತಿಯಾದಂತಹ ಶ್ರೀರಾಮಚಂದ್ರನ ಪತ್ನಿ, ಅತ್ಯಂತ ಸುಂದರಿಯಾಗಿರ್ತಕ್ಕಂಥವಳು ಆ ಸೀತಾದೇವಿ ಗರ್ಭಿಣಿಯಾದಂತಹ ಒಂದು ಭಾಗವೇ ಈಗಿನ ಒಂದು ಕಾವ್ಯವಾಚನದ ವಿಚಾರ. ಸಾಮ್ರಾಜ್ಯಮಂ ತಾಳ್ದ ಸೇವಾ ರಾಘವೇಂದ್ರ ನಿಂದಾಮ್ರ ಪ್ರವಾಳದಂತಿರ ವಿರಾಜಿಸುತ್ತಿರ್ಪ ತಾಮ್ರಾದರೆಯರ ಸೀಮಂತಮಣಿ ಸೀತಾರಮಣಿ ಗರ್ಭಮಂ ತಾಳ್ದಳು. ಭೂಪಾಲ ಕೇಳು ಆದೊಡಿನ್ನು ಪೂರ್ವದೊಳು ಅವನಿಜಾಪತಿಯ ಕುಶಲವರ ಸಂಗರದ ಕೌತುಕವನು ಆಪನಿತ ನರ ನಿಕ್ಷ್ವಾಕು ಮೊದಲಾದ ರವಿಕುಲದ ನೃಪರೇಳ್ಗೆಗಳನ್ನು ವ್ಯಾಪಿಸಿದ ಸಂಪದಕ್ಕೆ ನೆಲೆವನೆಯ ನಿಪ್ಪಯೋಧ್ಯಾಪುರದೊಳು ಅವತರಿಸಿದಂ ಮಹಾವಿಷ್ಣು ಸುತರೂಪದಿಂ ರಾಮಾಭಿಧಾನದೊಳ್ ಪುತ್ರ ಕಾಮೇಷ್ಟಿಯಂ ದಶರಥಂಗೆ ಪೂರ್ವದಲ್ಲಿ ಶ್ರೀರಾಮನಿಗೂ ಮತ್ತು ಅವನ ಮಕ್ಕಳಾದಂತಹ ಲವಕುಶರಿಗೂ ನಡೆದಂತಹ ಯುದ್ಧದ ಕುತೂಹಲದ ಕಥೆಯನ್ನು ಹೇಳ್ತಾ ಇದ್ದೇನೆ ಕೇಳಪ್ಪ. ಸೂರ್ಯವಂಶದ ರಾಜರುಗಳು ಅತಿ ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಅದರಲ್ಲಿ ಬಂದಂತಹ ಇಕ್ಷ್ವಾಕು ವಂಶದಲ್ಲಿ ಅಯೋಧ್ಯ ನಗರದಲ್ಲಿ ಸಂಪದ್ಭರಿತವಾಗಿರ್ತಕ್ಕಂತಹ ಒಂದು ನಗರದಲ್ಲಿ ಸಾಕ್ಷಾತ್ ಮಹಾವಿಷ್ಣುವೇ ಮಾನವ ರೂಪಿಯಾಗಿ ಅವತರಿಸಿದ್ದಾನೆ. ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿಯಾಗವನ್ನು ಮಾಡಿದಂತಹ ಫಲದಿಂದ ಹಿರಿಯ ಪತ್ನಿಯಾದಂತಹ ಕೌಸಲ್ಯೆಯ ಗರ್ಭ ಸಂಜಾತನಾಗಿ ಶ್ರೀರಾಮ ಎಂಬತಕ್ಕಂತಹ ಅಭಿಧಾನದಿಂದ ಮನೋಹರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಜನಿಸಿದ್ದಾನೆ. ತೊಳೆದು ಜನನಿಯ ಜಠರಮಂ ಜನಿಸಿ ತೊಳೆದು ಜನನಿಯ ಜಠರಮಂ ಜನಿಸಿ ಭವನದೊಳ್ ಬಳೆದು ಲಕ್ಷ್ಮಣ ಭರತ ಶತ್ರುಘ್ನರೊಡಗೂಡಿ ತಳೆದು ಕೌಶಿಕನ ಮಖಮಂಕಾದು ತಾಟಕಿಯ ನೊರಸಿ ಮುನಿಸತಿಯ ಗವನು ಕಳೆದು ಮಿಥಿಲೆಗೆ ಹೋಗಿ ಭಾರ್ಗವನ ಗರ್ಭಮಂ ಸೆಳೆದು ಹರಚಾಪಮಂ ಮುರಿದೊಲಿಸಿ ಸೀತೆಯಂ ತಳೆದು ಉತ್ಸವದಳಯೋಧ್ಯಾಪುರಿಗೆ ದಶರಥನೊಡನೆ ರಾಘವಂ ಬಂದನು. ಪವಿತ್ರಳಾದ
ಮಾತೆ ಕೌಸಲ್ಯ ಗರ್ಭವನ್ನು ಶುದ್ಧಿ ಮಾಡಿ ಶ್ರೇಷ್ಠ ಮಗನಾಗಿ ಜನಿಸಿ ಅರಮನೆಯಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನರುಗಳ ಜೊತೆ ಬೆಳೆದಿದ್ದಾನೆ ಶ್ರೀರಾಮಚಂದ್ರ. ಆತನ ಶಕ್ತಿ ಸಾಮರ್ಥ್ಯಗಳನ್ನು ಹೇಗೆ ಹೇಳುವುದು? ಕೌಶಿಕನ ಯಜ್ಞವನ್ನು ಮೊದಲನೆಯದಾಗಿ ರಕ್ಷಿಸಿದ್ದಾನೆ. ತಾಟಕಿ ಎಂಬತಕ್ಕಂತಹ ರಾಕ್ಷಸಿಯನ್ನು ಸಂಹಾರ ಮಾಡಿದ್ದಾನೆ. ಅಲ್ಲಿಂದ ಮುಂದೆ ಗೌತಮರ ಸತಿಯಾದ ಅಹಲ್ಯೆಯ ಶಾಪವನ್ನು ಕಳೆದು ಮಿಥಿಲೆಗೆ ಹೋಗಿದ್ದಾರೆ ವಿಶ್ವಾಮಿತ್ರರೊಂದಿಗೆ. ಪರಶುರಾಮನ ಅಹಂಕಾರವನ್ನು ನಿವಾರಿಸಿ ಶಿವಧನುಸ್ಸನ್ನು ಮುರಿಯುವುದರ ಮೂಲಕ ಸೀತೆಯನ್ನು ವರಿಸಿ ದಶರಥನೊಂದಿಗೆ ಅಯೋಧ್ಯ ನಗರಕ್ಕೆ ಶ್ರೀರಾಮಚಂದ್ರ ಬಂದಿದ್ದಾನೆ. ವರ್ಧಿಪ ಕುಮಾರಂಗೆ ಭೂಮೀಶ್ವರಂ ಬಳಿಕ ಮೂರ್ಧಾಭಿಷೇಚನಂ ಮಾಡಲನುಗಯ್ಯೇ ನೃಪನರ್ಧಾಂಗಿ ತಡೆಯೇ ಪೊರಮಟ್ಟು ಬನ ಕೈದೆ ನರಪತಿ ಪುತ್ರ ಶೋಕದಿಂದೆ ಸ್ವರ್ಧಾಮ ಕಡರೆ ಕೇಳುತ್ತ ಭರತನಂ ಕಳುಹಿ ದುರ್ದದರಣ್ಯ ಪ್ರವೇಶಮಂ ಮಾಡಿದಂ ಸ್ಪರ್ಧಿಸುವದನುಜರಂ ಮುರಿದು ಮುನಿಗಳ ನೋವಿಸತಿ ಸಹಿತ ಕಾಕುತ್ಸ್ಯನು. ಯುಕ್ತ ವಯಸ್ಸಿಗೆ ಬಂದಂತಹ ಶ್ರೀರಾಮನಿಗೆ ದಶರಥ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡಲು ಸಿದ್ಧನಾದಾಗ ಪತ್ನಿಯಾದ ಕೈಕೇಯಿ ತಡೆದಿದ್ದಾಳೆ. ತಂದೆಯ ಮಾತನ್ನು ನಡೆಸಲಿಕ್ಕಾಗಿ ತಾಯಿಯ ಆದೇಶದಂತೆ ಶ್ರೀರಾಮ ವನವಾಸವನ್ನು ಕೈಗೊಂಡಿದ್ದಾನೆ. ಇತ್ತ ಕಡೆ ಪುತ್ರಶೋಕದಿಂದ ದಶರಥ ಸ್ವರ್ಗಸ್ಥನಾಗಿದ್ದಾನೆ. ಶ್ರೀರಾಮಚಂದ್ರ ತನ್ನನ್ನು ಕರೆಯಲಿ ಬಂದಂತಹ ಭರತನಿಗೆ ಪಾದುಕೆಯನ್ನು ನೀಡಿ ರಾಜ್ಯವಾಳಲು ಹೇಳಿ ಅತ್ಯಂತ ಕಠಿಣವಾದ ವನವನ್ನು, ಅರಣ್ಯವನ್ನು ಪ್ರವೇಶ ಮಾಡಿದ್ದಾನೆ. ಅಲ್ಲೆಲ್ಲ ರಾಕ್ಷಸರ ಸಂಹಾರವನ್ನು ಮಾಡಿ ಅಲ್ಲಿದ್ದಂತಹ ಮುನಿ ಜನರನ್ನು ರಕ್ಷಣೆಯನ್ನು ಮಾಡ್ತಾ ಸೀತಾ ಸಮೇತನಾಗಿ ಕಾಡಿನಲ್ಲಿದ್ದಾನೆ. ದಂಡಕಾರಣ್ಯದೊಳಿರಲ್ಕೆ ಶೂರ್ಪಣಕ್ಕೆ ಬಂದಂಡಲೆಯಲಾಕೆಯಂ ಭಂಗಿಸಿ ಕರಾದ್ಯರಂ ಖಂಡಿಸಿ ಕನಕ ಮೃಗ ವ್ಯಾಜ್ಯದಿಂದೈದೆ ಲಕ್ಷ್ಮಣನ ಕಲೆ ಕಪಟದಿಂದೆ ಕೊಂಡೊಯ್ಯೆ ರಾವಣಂ ಸೀತೆಯಂ ಕಾಣದುರೇ ಬೆಂಡಾಗಿ ವಿರಹದಿಂ ಬಿದ್ದಿಹ ಜಟಾಯುವಂ ಕಂಡು ಪೊಲವಂ ಕೇಳ್ದು ಸೌಮಿತ್ರಿ ಸಹಿತ ನಡೆದಂ ಮುಂದೆ ರಘುನಾಥನು. ದಂಡಕಾರಣ್ಯವನದಲ್ಲಿದ್ದಾಗ ಶೂರ್ಪನಖಿ ಎಂಬತಕ್ಕಂತಹ ರಾಕ್ಷಸಿ ಪೀಡಿಸಿದ್ದಾಳೆ. ಇವರು ಕೋಪಗೊಂಡು ಆಕೆಯನ್ನು ವಿರೂಪಗೊಳಿಸಿ ಅಲ್ಲಿಂದ ಖರದೂಷಣರೆಂಬತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿದ್ದಾರೆ. ಚಿನ್ನದ ಜಿಂಕೆಯ ಕಾರಣಕ್ಕೋಗಿ ಲಕ್ಷ್ಮಣ ಕುಟೀರದಿಂದ ಹೊರಕ್ಕೆ ಬಂದಾಗ ರಾವಣ ಸೀತೆಯನ್ನು ಅಪಹರಣ ಮಾಡಿದ್ದಾನೆ. ಸೀತಾವಿಯೋಗದಿಂದ ಹೆಚ್ಚಾದ ವಿರಹತಾಪ ಉಂಟಾಗಿ ರಾಮ ನೊಂದುಕೊಂಡಿದ್ದಾನೆ. ನಂತರ ಜಟಾಯು ಸೀತಾಪಹರಣದ ಕಥೆಯನ್ನು ಶ್ರೀರಾಮನಿಗೆ ಹೇಳಿದಾಗ ಲಕ್ಷ್ಮಣನೊಂದಿಗೆ ಶ್ರೀರಾಮಚಂದ್ರ ಕಾಡಿನಲ್ಲಿ ಮುಂದೆ ಹೊರಟಿದ್ದಾನೆ. ಪತದುಳ್ಕ ಬಂಧನಂ ಕೊಂದು ಸಬರಿಯ ಮನೋರಥಮಂ ಸಲಿಸಿ ಕರುಣದಿಂದಾಂಜನೇಯನಂ ಪ್ರಥಮದೊಳ್ಕಂಡು ಸುಗ್ರೀವಂಗೆ ಕೈಗೊಟ್ಟು ವಾಲಿಯಂ ಬಾಣದಿಂದೆ ಮತಿಸಿ ರಾವಣನ ಮೇಲಣ ರಾಜಕಾರ್ಯದ ಕಥನ ಕಾಳೋಚಿಸಿ ಕರಡಿ ಕಪಿಗಳ ನೆರಪಿ ಪೃಥ್ವಿ ಜಯನರ ಸಲ್ಕೆ ವೀರ ಹನುಮಂತನಂ ಕಳುಹಿದಂ ಕಾಕುತ್ಸ್ಯನು. ಸೀತೆಯನ್ನು ಹುಡುಕಿಕೊಂಡು ದಾರಿಯಲ್ಲಿ ಹೊರಟಾಗ
ಕಬಂಧನನ್ನು ಕೊಂದಿದ್ದಾನೆ. ನಂತರ ಅತಿಭಕ್ತೆಯಾದಂತಹ ಶಬರಿಯ ಮನೋಬೇಡಿಕೆಯನ್ನು ಈಡೇರಿಸಿ ಆಕೆ ಕೊಟ್ಟಂತಹ ಫಲವನ್ನು ತಿಂದು ಆಕೆಗೆ ಸಂತೋಷಗೊಳಿಸಿದ್ದಾನೆ. ಅತ್ಯಂತ ಕರುಣಾಪೂರ್ಣನಾಗಿರ್ತಕ್ಕಂತಹ ಶ್ರೀರಾಮ ಆಂಜನೇಯನನ್ನು ಮೊದಲ ಬಾರಿ ನೋಡಿದ್ದಾನೆ. ಸುಗ್ರೀವನಿಗೆ ಬೇಕಾದ ಸಹಕಾರವನ್ನು ನೀಡಿ ವಾಲಿಯನ್ನು ವಧಿಸಿದ್ದಾನೆ. ಮುಂದೆ ರಾವಣನ ಮೇಲೆ ಸಮರವನ್ನು ಸಾಧಿಸಲಿಕ್ಕೆ ಆಲೋಚನೆ ಮಾಡ್ತಾ ಅಲ್ಲಿ ಸಿಕ್ಕಿದಂತಹ ಕರಡಿ ಕಪಿಗಳೊಂದಿಗೆ ಆತ್ಮೀಯವಾಗಿ ಸೇರಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾನೆ. ಭೂದೇವಿಯ ಮಗಳಾಗಿರ್ತಕ್ಕಂತಹ ಜಾನಕಿಯನ್ನು ಹುಡುಕಲಿಕ್ಕಾಗಿ ವೀರ ಹನುಮಂತನನ್ನು ಲಂಕೆಗೆ ಶ್ರೀರಾಮ ಕಳಿಸಿಕೊಟ್ಟಿದ್ದಾನೆ. ಧೀಂಕಿಟ್ಟು ಶರದಿಯಂ ದಾಂಟಿ ಮೇದಿನಿಯ ಸುತೆಗೆ ಅಂಕಿತದ ಮುದ್ರಿಕೆಯನಿತ್ತು ಬೀಳ್ಕೊಂಡು ನಿಶಂಕೆಯಳ ಶೋಕವನಮಂ ಕಿತ್ತು ಧನುಜರಂ ಸದೆದಕ್ಷಣಂ ಮರ್ದಿಸಿ ಅಂಕದೊಳ್ ಬಳಿಗಿಂದ್ರಜಿತುವಿನ ಬ್ರಹ್ಮಾಸ್ತ್ರದಂಕೆಯೊಳ್ಳಿಂದು ವಾಲದಿಗಿಕ್ಕಿದುರಿಯಿಂದೆ ಲಂಕೆಯಂ ಸುಟ್ಟು ಬಂದ ಸಗೆವೇಳ್ದ ಅನಿಲ ಜನನ ಸುರಾರಿ ಮನ್ನಿಸಿದನು. ಮಹಾವೀರನಾದ ಆಂಜನೇಯ ಸಮುದ್ರವನ್ನು ದಾಟಿ ಅಶೋಕವನದಲ್ಲಿದ್ದಂತಹ ಸೀತಾಮಾತೆಗೆ ರಾಮಮುದ್ರಿಕೆಯನ್ನು ನೀಡಿ ಆಕೆಗೆ ಸಂತೋಷವನ್ನು ನೀಡಿದ್ದಾನೆ. ಅಲ್ಲಿಂದ ಹೊರಟು ನಿರಾತಂಕವಾಗಿ ಇಡೀ ಅಶೋಕವನವನ್ನು ಹಾಳು ಮಾಡಿದ್ದಾನೆ. ಅಡ್ಡಿ ಮಾಡಿದಂತಹ ಎಲ್ಲ ರಾಕ್ಷಸರನ್ನು ಶಿಕ್ಷಿಸಿದ್ದಾನೆ. ನಂತರ ನಡೆದ ಸಮರದಲ್ಲಿ ಇಂದ್ರಜಿತುವಿನೊಂದಿಗೆ ಹೋರಾಡಿ ತನಗೆ ಹಚ್ಚಿದ ಆ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಲಂಕೆಯನ್ನು ಸುಟ್ಟು ಬಂದು ಸಂಭ್ರಮಿಸಿದ್ದಾನೆ ವಾಯುಪುತ್ರನಾದ ಹನುಮಂತ. ಅವನನ್ನು ರಾಕ್ಷಸರ ವೈರಿಯಾದ ಶ್ರೀರಾಮ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಆಲಂಗಿಸಿಕೊಂಡಿದ್ದಾನೆ. ಗಣನೆ ಇಲ್ಲದ ಕಪಿಗಳಂ ಕೂಡಿಕೊಂಡು ತೆಂಕಣ ಕಡಲ ತೀರದೊಳ್ ಬಿಟ್ಟು ಬಂದೊಡೆ ವಿಭೀಷಣನಂ ಪರಿಗ್ರಹಿಸಿ ಲಂಕಾಧಿಪತ್ಯಮಂ ಕೊಟ್ಟು ಜಲದಿಯನೆ ಕಟ್ಟಿ ರಣದೊಳ ಸುರರ ಕುಲದ ಹೆಸರುಳಿಯದಂತೆ ರಾವಣ ಕುಂಭಕರ್ಣ ಮೊದಲಾದ ರಕ್ಕಸರನುರೆ ಹಣಿದ ನುರವಣಿಸಿ ಧೂಳಿಗೋಟೆಯಂ ಕೊಂಡನ ರಘುವೀರನು. ಅಸಂಖ್ಯಾತವಾದ ಕಪಿಸೈನ್ಯದ ಸಹಾಯವನ್ನು ಪಡ್ಕೊಂಡು ದಕ್ಷಿಣ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾನೆ. ಕಪಿವೀರರೆಲ್ಲರೂ ಕೂಡ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅಲ್ಲಿಂದ ಲಂಕೆಗೆ ಬಂದು ವಿಭೀಷಣನನ್ನ ತನ್ನ ಮಿತ್ರನನ್ನಾಗಿ ಭಕ್ತನನ್ನಾಗಿ ಸ್ವೀಕರಿಸಿದ್ದಾನೆ ಶ್ರೀರಾಮಚಂದ್ರ. ಲಂಕೆಯ ರಾಜನನ್ನಾಗಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿದ್ದಾನೆ. ಲಂಕಾಧಿಪತಿಯಾಗಿದ್ದಂತಹ ರಾವಣ, ಕುಂಭಕರ್ಣ ಮುಂತಾದ ರಾಕ್ಷಸರೆಲ್ಲರನ್ನ ಸಂಹಾರ ಮಾಡಿ ಹೆಚ್ಚಾದ ವೀರತನದಿಂದ ಲಂಕೆಯನ್ನು ಸಂಪೂರ್ಣವಾಗಿ ಗೆದ್ದು ವಿಭೀಷಣನಿಗೆ ಬಿಟ್ಟುಕೊಟ್ಟಿದ್ದಾನೆ ಆ ರಘುವೀರನಾದಂತಹ ಶ್ರೀರಾಮಚಂದ್ರ. ರಾವಣನ ಪದಮಂ ವಿಭೀಷಣಂ ಗೊಲಿದಿತ್ತು ದೇವರ್ಕಳಂ ಪೊರೆದು ಸೆರೆಯಿದ್ದ ಸೀತೆಯಂ ಪಾವಕನ ಮುಖದಿಂ ಪರಿಗ್ರಹಿಸಿ ಮೂರ್ಜಗಂ ಮೆಚ್ಚೆ ವಿಜಯೋತ್ಸವದೊಳು ಭೂವರಂ ಸೌಮಿತ್ರಿ ದಶಮುಖಾವರದ ಸುಗ್ರೀವಾದಿಗಳ ಗಣನದಿಂದ ಯೋಧ್ಯಾಪುರಿಗೆ ದೂವಾಳಿಸಿದ ನಮಲ ಮಣಿಪುಷ್ಪಕದ ಮೇಲೆ ಭರತನಂ ಪಾಲಿಸಲ್ಕೆ ಶ್ರೀರಾಮ ಎಷ್ಟು ಕರುಣಾಮಯಿ ಅನ್ನುವುದು ಗೊತ್ತಾಗ್ತಾ ಇದೆ. ಇಲ್ಲಿ
ರಾವಣನ ರಾಜ್ಯವನ್ನ ಪ್ರೀತಿಯಿಂದ ವಿಭೀಷಣನಿಗೆ ನೀಡಿದ್ದಾನೆ. ಶಿಷ್ಟರನ್ನ ರಕ್ಷಿಸತಕ್ಕಂತಹ ಸೆರೆಯಲ್ಲಿದ್ದಂತಹ ಸೀತೆಯನ್ನು ಅಗ್ನಿ ಪರೀಕ್ಷೆಯ ಮೂಲಕ ಸ್ವೀಕರಿಸಿದ್ದಾನೆ. ನಂತರ 3 ಲೋಕವೂ ಮೆಚ್ಚುವ ಹಾಗೆ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಭೂಶ್ರೇಷ್ಠನಾದಂತಹ ಶ್ರೀರಾಮಚಂದ್ರ, ಲಕ್ಷ್ಮಣ, ಸುಗ್ರೀವಾದಿಗಳ ಸಮೂಹದಿಂದ ಕೂಡಿ ಪವಿತ್ರವಾದ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಬಂದಿದ್ದಾನೆ. ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನೆ. ತಮ್ಮನಾದಂತಹ ಭರತನ ಮೇಲೆ ಅತಿಶಯವಾದ ಪ್ರೀತಿ ಆತನಿಗೆ. ಹಾಗಾಗಿ ತನ್ನ ವನವಾಸವನ್ನು ಮುಗಿಸಿದ ಕೂಡಲೇ ಆಗಮಿಸಿ ಭರತನಿಗೆ ಸಂತೋಷವನ್ನು ಉಂಟು ಮಾಡಿದ್ದಾನೆ. ವರ ಪುಷ್ಪಕವನಿಳಿದು ಭರತ ಶತ್ರುಘ್ನರಂ ಕರುಣದಿಂ ತೆಗೆದಪ್ಪಿ ಕೌಶಿಕ ವಸಿಷ್ಠಾದಿ ಗುರುಗಳಂ ಸತ್ಕರಿಸಿ ಕೈಗೆ ಮೊದಲಾಗಿರ್ದ ಮಾತೃಜನ ಕೈದ ನಮಿಸಿ ಅರಮನೆಯ ಸತಿಯರಂ ಸಚಿವರಂ ಪ್ರಜೆಗಳಂ ಪರಿಜನ ಪ್ರಕೃತಿಗಳ ನಿರದೆ ಕಾಣಿಸಿಕೊಂಡು ಬರವನೆ ಹಾರೈಸಿ ಕೃಷೆಯಾದ ಕೌಸಲೆಗೆ ರಾಮನಭಿವಂದಿಸಿದನು. ಕೇವಲ ದರ್ಶನ ಮಾತ್ರದಿಂದಲೇ ಎಲ್ಲರಿಗೂ ಸಂತೋಷವನ್ನು ಕೊಡ್ತಕ್ಕಂಥವನು ಶ್ರೀರಾಮ. ಪುಷ್ಪಕ ವಿಮಾನವನ್ನು ಇಳಿದು ಬಂದಿದ್ದಾನೆ. ತನ್ನ ಸಹೋದರರಾಗಿರ್ತಕ್ಕಂಥ ಭರತ ಶತ್ರುಘ್ನರನ್ನ ತುಂಬ ಪ್ರೀತಿಯಿಂದ ತಬ್ಬಿಕೊಂಡಿದ್ದಾನೆ. ಆ ಸಮಯದಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರ ಮೊದಲಾದಂತಹ ಎಲ್ಲ ತನ್ನ ಗುರುಗಳನ್ನು ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದ್ದಾನೆ. ಕೈಕೆ, ಸುಮಿತ್ರೆ ಮೊದಲಾದಂತಹ ಎಲ್ಲ ತಾಯಂದಿರುಗಳಿಗೆ ನಮಸ್ಕಾರ ಮಾಡಿ ಅರಮನೆಯಲ್ಲಿದ್ದಂತಹ ಎಲ್ಲ ಮಂತ್ರಿವರ್ಗದವರು, ಸ್ತ್ರೀಯರುಗಳಿಗೆ, ಪ್ರಜೆಗಳಿಗೆ ಮತ್ತು ಅವನನ್ನು ನೋಡಬಂದ ಎಲ್ಲರಿಗೂ ಕೂಡ ದರ್ಶನವನ್ನು ನೀಡಿ ಸಂತೋಷಗೊಳಿಸಿದ್ದಾನೆ. ಆ ನಂತರದಲ್ಲಿ ಮತ್ತೊಂದು ಭಾಗದಲ್ಲಿ ತನ್ನ ಮಗನ ಬರುವಿಕೆಯನ್ನೇ ನಿರೀಕ್ಷಿಸ್ತಾ ಇದ್ದಂತಹ ಆತನ ನಿಜಮಾತೆಯಾದ ಕೌಸಲ್ಯಗೆ ರಾಮ ಬಂದು ನಮಸ್ಕಾರವನ್ನು ಮಾಡಿದ್ದಾನೆ. ಕೈದಳದೊಳಯ್ಯನೊಯ್ಯನೇ ಘನ ಸ್ನೇಹದಿಮ್ಮೈದಡವಿ ತನಯನಂ ತಕ್ಕೈಸಿ ಮುಂಡಾಡಿ ಕೈದುಗಳ ಗಾಯಮಂ ಕಂಡು ಕರುಗುತೆ ಮಗನೇ ನಿನ್ನ ಕೋಮಲತನುವನು ಪೊಯ್ದವರದಾರ ಕಟ ಬೆಂದುದೆನ್ನೊಡಲೆಂದು ಸುಯ್ದು ಮುಗ್ಧಾಭಾವದಿಂ ತನ್ನ ಸವತಿಯಂ ಬೈದು ಮರುಗುವ ಮಾತೆಯಂ ನೋಡಿ ನಗುತೆ ಸಂತೈಸಿದಂ ರಾವಣಾರಿ. ಬಂದು ನಮಸ್ಕಾರ ಮಾಡಿದಂತಹ ಶ್ರೀರಾಮನನ್ನ ತನ್ನ ಕೈಗಳಿಂದ ಮೇಲೆತ್ತಿ ವಾತ್ಸಲ್ಯದಿಂದ ಆಲಂಗಿಸಿಕೊಂಡಿದ್ದಾಳೆ ತಾಯಿ ಕೌಸಲ್ಯೆ. ಹಾಗೆ ಅವನ ಮೈಯನ್ನ ತಡುತ್ತಾ ಮಗನ ಶಿರವನ್ನು ಕೂಡ ಸವರಿ ಆಲಂಗಿಸಿ ಆನಂದ ಹೊಂದಿದ್ದಾಳೆ. ಜೊತೆಯಲ್ಲಿ ಆತನ ಶರೀರದ ಮೇಲೆ ನಾನಾ ಆಯುಧಗಳಿಂದಾದಂತಹ ಗಾಯವನ್ನು ನೋಡಿ ತುಂಬ ವ್ಯಥೆ ಪಡ್ತಾ ಇದ್ದಾಳೆ. ಅಯ್ಯೋ ಮಗನೇ, ನಿನ್ನಷ್ಟು ಸುಕೋಮಲವಾಗಿರ್ತಕ್ಕಂತಹ ಇಂತಹ ಶರೀರಕ್ಕೆ ಯಾರಪ್ಪ ಘಾಸಿ ಮಾಡಿದವರು, ತೊಂದರೆಯನ್ನು ಮಾಡಿದವರು ಯಾರು? ಅಯ್ಯೋ, ಇದನ್ನು ನೋಡಿದ್ರೆ ನನಗೆ ಶರೀರವೇ ಬೆಂದು ಹೋಗ್ತಾ ಇದೆ ಅನ್ನುವ ಮಾತನ್ನಾಡ್ತಾ ಅಳುತ್ತಾ ನಿಟ್ಟುಸಿರಿ ಬಿಡ್ತಾ ಇದ್ದಾಳೆ. ಹಾಗೆಯೇ ತನ್ನ ಮುಗ್ಧವಾಗಿರ್ತಕ್ಕಂತಹ ಗುಣದಿಂದ ಸವತಿಯಾದಂತಹ ಕೈಕೆಯನ್ನು ಕೂಡ ಬೈದು ಸಂಕಟ ಪಡ್ತಾ ಇದ್ದಾಳೆ. ಕೈಕೆಯಿಂದ ಇಷ್ಟೆಲ್ಲ ಆಯಿತು, ಹೀಗಾಗೋಯ್ತು ತನ್ನ ಮಗನಿಗೆ ಅಂತ ಹೇಳಿ ಸಂಕಟ ಪಡ್ತಾ ಇದ್ದಂಥ ತಾಯಿಯನ್ನು ನೋಡಿದಾಗ ಅಷ್ಟೇ ನಗನಗ್ತಾ ಸದಾ ಹಸನ್ಮುಖಿಯಾಗಿರ್ತಕ್ಕಂಥ ರಾಮಚಂದ್ರ ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ. ಮೇಲೆ ತಾಳಂ ಶುಭ ಮುಹೂರ್ತದೊಳ್ ವಾರಿನಿಧಿ ವೇಲೆಯಾದವನಿಯಂ ಪಟ್ಟಾಭಿಷೇಚನದ ಕಾಲದೊಳ್ ಕಂಡರು ಸಮಸ್ತ ಮುನಿಗೀರ್ವಾಣವಾನರ ಧನುಜ ಮನುಜರು ಮೂರ್ನಾಲ್ಕು
ಭೂಲೋಕಮೈದೆ ಕೊಂಡಾಡೆ ಬಡಿ ಕುರ್ಪಿಯಂ ಪಾಲಿಸುತ್ತಿರ್ತನೊಂಬತ್ತು ಸಾಸಿರ ವರ್ಷಂ ಮೇಲೈಸಿದುದೋ ರಾಘವೇಂದ್ರನಂ ನಿಖಿಳ ಭೂಪತಿ ಜಯಂ ಪ್ರೀತಿಯಿಂದೇ ಎಲ್ಲ ಗುರುವರಿಯರ ಮುನಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಶುಭ ಮುಹೂರ್ತದಲ್ಲಿ ಸಂಪದ್ಭರಿತವಾದಂತಹ ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ನಡೆದಿದೆ. ಬಂದಂತಹ ಎಲ್ಲ ಋಷಿಮುನಿಗಳು, ದೇವಾನುದೇವತೆಗಳು, ವಾನರರು, ದಾನವರು, ಮನುಷ್ಯರು ಎಲ್ಲರ ಆದಿಯಾಗಿ 3 ಲೋಕಗಳು ಕೂಡ ವಿಶೇಷವಾಗಿ ಕೊಂಡಾಡುವಂತಹ ರೀತಿಯಲ್ಲಿ ಶ್ರೀರಾಮಚಂದ್ರ 9 ಸಹಸ್ರ ವರ್ಷಗಳ ಕಾಲ ರಾಜ್ಯವನ್ನು ಪರಿಪಾಲಿಸಿದ್ದಾನೆ. ಎಲ್ಲ ರಾಜ ಮಹಾರಾಜರುಗಳು ಕೂಡ ರಾಮಚಂದ್ರನನ್ನು ಅತ್ಯಂತ ಗೌರವಯುತವಾಗಿ ಪೂಜ್ಯವಾಗಿ ನಡೆಸಿಕೊಳ್ಳುವಂತೆ ಮಾಡಿದಂತಹ ಶ್ರೀರಾಮರಾಜ್ಯದ ಆ ಕಥೆ ಮುಂದಿನ ಭಾಗ. ಯೂಪಮಯವಾಯ್ತು ಧರೆಯೆಲ್ಲಮಂ ವರಜಾತ ರೂಪಮಯವಾಯ್ತು ಮನೆಯೆಲ್ಲಮಂ ಶುಕಪಿಕಾಲಾಪಮಯವಾಯ್ತು ವನವೆಲ್ಲಮಂ ವರ್ತಿಪ ಪ್ರಜೆಗಳಿಂ ಸಂಚರಿಸುವ ಗೋಪಮಯವಾಯ್ತು ಗಿರಿಯೆಲ್ಲಮಂ ರತ್ನ ಪ್ರದೀಪಮಯವಾಯ್ತು ತಮಮೆಲ್ಲಮಂ ರಘುಜ ಪ್ರತಾಪಮಯವಾಯ್ತು ಮೂರ್ಜಗಮೆಲ್ಲಮಂ ದಾಶರಥಿ ರಾಜ್ಯಮಂ ಪಾಲಿಸೇ ದಶರಥನ ಪುತ್ರನಾದ ಶ್ರೀರಾಮಚಂದ್ರ ತನ್ನ ರಾಜ್ಯದ ಆಡಳಿತವನ್ನು ಹೇಗೆ ನಡೆಸಿದ ಅನ್ನುವ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಇಡೀ ಭೂಮಂಡಲ ಸ್ವರ್ಗವಾಗಿ ಕಾಣಿಸ್ತಾ ಇದೆಯಂತೆ. ಮನೆ ಮನೆಯೆಲ್ಲವೂ ಸಂತಸದ ರೂಪವನ್ನು ಪಡ್ಕೊಂಡಿದೆ. ಹಕ್ಕಿ ಪಕ್ಷಿಗಳು ಕೂಡ, ಗಿಳಿ ಕೋಗಿಗಳು ಕೂಡ ತಮ್ಮ ಧ್ವನಿಯಿಂದ ಕಾಡುಗಳಲ್ಲಿ ಆ ಇಂಪಾಗಿರ್ತಕ್ಕಂತಹ ಆ ಇಂಚರವನ್ನು ಮೂಡಿಸ್ತಾ ಇದೆ. ಅಭಿವೃದ್ಧಿ ಹೊಂದಿದ, ಬಹುಶಃ ನಾವು ಯೋಚನೆ ಮಾಡಬೇಕು, ಅಭಿವೃದ್ಧಿ ಹೊಂದಿದ ನಾಗರಿಕರಿಂದ ಸಮಾಜ ಎಲ್ಲ ಕೂಡ ಹೇಗೆ ಅಭಿವೃದ್ಧಿಯನ್ನು ಹೊಂದುತ್ತೋ ಹಾಗೆ ಅಲ್ಲಿನ ಪರ್ವತಗಳೂ ಕೂಡ ಹಸಿರನ್ನು ಹೊಂದಿ, ಕತ್ತಲೆಯೆಲ್ಲ ಕೂಡ ರತ್ನಪ್ರಭೆಯಿಂದ ಕೂಡಿ ಇಡೀ 3 ಲೋಕಗಳೂ ಕೂಡ ಶ್ರೀ ರಘುರಾಮನ ರಾಜ್ಯಭಾರದ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. ಬಹುಶಃ ರಾಮರಾಜ್ಯ ಎಂಬತಕ್ಕಂತಹ ಕಲ್ಪನೆಯ ಒಂದು ನಿಜವಾದ ಅರ್ಥ ಇದೆ ಅಲ್ವೇ? ಪಣ್ಗಾಯಿ ಪೂತಳಿರ್ ಭೀತ ತರುಲತೆಯಿಲ್ಲ ತಣ್ಗೊಳಂ ಕರೆ ಕಾಲ್ ಬೆಳಗಳಿದಿಲ್ಲ ಪೆಣ್ಗಂಡುಗಳೊಳರ್ವರುಂ ನಿಜಾಚಾರ ವಿರಹಿತರಾಗಿ ನಡೆವರಿಲ್ಲ ಬಿನ್ಗೆಚ್ಚಲಿಕ್ಕೆ ಕೊಡವಾಲ್ಗರೆಯದಾವಿಲ್ಲ ನುಣ್ಗಾಡಿ ವೆತ್ತಿರದ ಪಶು ಪಕ್ಷಿ ಮೃಗವಿಲ್ಲ ಕಣ್ಕೊಳಿಪ ರಾಮರಾಜ್ಯದೊಳ ಕಾಲ ಮರಣಮಿಲ್ಲ ಕಿಳ ಜೀವಿಗಳ್ಗೆ. ಅಲ್ಲಿನ ಎಲ್ಲ ಪ್ರಕೃತಿ ಕೂಡ ಎಷ್ಟು ಸಂಪದ್ಭರಿತವಾಗಿತ್ತು. ಹಣ್ಣು, ಕಾಯಿ, ಹೂವುಗಳನ್ನು ತುಂಬಿಕೊಂಡಿರತಕ್ಕಂತಹ ಗಿಡಮರಗಳೇ ಎಲ್ಲ ಕಡೆಯಲ್ಲಿಯೂ ತುಂಬಿದ್ದು. ತಂಪಾದಂತಹ ನೀರನ್ನು ತುಂಬಿಕೊಂಡು ಇರತಕ್ಕಂತಹ ಚಿಕ್ಕ ಪುಟ್ಟ ಕಾಲುವೆಗಳು, ಕೆರೆಗಳು ಆ ಭೂಮಿಯಲ್ಲಿ ತುಂಬಿಕೊಂಡಿತ್ತು. ಪರಸ್ಪರ ಹೆಣ್ಣುಗಂಡುಗಳವರು ಕೂಡ ನಿಜವಾದಂತಹ ಒಂದು ಧರ್ಮದ ಆಚರಣೆಯಲ್ಲಿ ಇದ್ದ ಹೊರತು ಯಾವತ್ತೂ ಅಧರ್ಮಾಚರಣೆಯನ್ನ ಅವರು ಮಾಡ್ತಾ ಇರಲಿಲ್ಲ. ಬೇರೆ ಬೇರೆಯಾಗಿ ಸ್ವೇಚ್ಛಾಚಾರದ ನಡವಳಿಕೆ ಯಾರಲ್ಲಿ ಕೂಡ ಇರಲಿಲ್ಲ. ಇನ್ನು ಹಸುಗಳಂತೂ ತಮ್ಮ ದೊಡ್ಡದಾದ ಕೆಚ್ಚಲಿನಿಂದ ಕೊಡಗಟ್ಟಲೆ ಹಾಲನ್ನ ಜನರಿಗೆ ನೀಡ್ತಾ ಇತ್ತು. ಪಕ್ಷಿಗಳು ಕೂಡ ಅತ್ಯಂತ ಸುಂದರವಾಗಿ ಕಾಣ್ತಾ ಆ ಪಶು ಪಕ್ಷಿಗಳೆಲ್ಲವೂ ನೋಡುಗರಿಗೆ ಸಂತೋಷವನ್ನ ಉಂಟು ಮಾಡ್ತಾ ಇತ್ತು. ಹೀಗೆ ಅತ್ಯಂತ ಸಮೃದ್ಧತೆಯಿಂದ ಕೂಡಿದಂತಹ ರಾಮರಾಜ್ಯದಲ್ಲಿ ಜನರು ಕೂಡ ಯಾವುದೇ ರೀತಿಯ ಅಕಾಲ ಮರಣಗಳು ಇಲ್ಲದೆ ಎಲ್ಲ ಜೀವಿಗಳು ಸಂತೋಷವಾಗಿದ್ರು. ಕಾಳಿಂದಿ ಸುರ ನದಿಗೆ ಕೃಷ್ಣನಮೃತಾಬ್ಧಿಗಳ ಕಾಳಿವಾಣಿಗೆ
ಕಳಂಕಿಂದು ಮಂಡಲಕ್ಕೆ ವರಕಾಳಿಕಾ ಪಾಲಿಗೆ ಮದಂ ದೇವಗಜಕ್ಕೆ ನಂಜಹಿಪತಿಗೆ ತೊಡವಾಗಿರೆ ಕಾಳಿಮದ ಕೂಟ ಮನಗಿಲ್ಲೆಂಬ ಮುಳಿಸತಿವಿ ಕಾಳಿ ಸಮಲ ಕೀರ್ತಿಕಾಂತೆ ಪೊರಮಟ್ಟು ಲೋಕಾಳಿಯಂ ತಿರುಗುವಳೆನಲ್ಕೆ ರಾಮನ ಯಶೋ ವಿಸ್ತರವನೇ ಪೊಗಳ್ವೆನು. ಕವಿ ಲಕ್ಷ್ಮೀಶ ಇಲ್ಲಿ ಶ್ರೀರಾಮನ ಕೀರ್ತಿಯ ವೈಶಾಲ್ಯತೆಯನ್ನ ಹೇಳ್ತಾ ಇದ್ದಾನೆ. ಅದನ್ನು ಎಷ್ಟಂತ ಹೊಗಳಲಿ, ಏಕೆಂದ್ರೆ ಆ ಪವಿತ್ರವಾದಂತಹ ಗಂಗಾ ನದಿ, ಶ್ರೀಕೃಷ್ಣನ ಅಮೃತ ಸಾಗರದಂತಹ ಧ್ವನಿಗಳು, ಚಂದ್ರನ ಬೆಳದಿಂಗಳಿನ ಕಾಂತಿ, ಹಾಗೆಯೇ ಪರಮಾತ್ಮನಾಗಿರ್ತಕ್ಕಂತಹ ಶಿವ ತನಗೆ ಸಿಕ್ಕಿದಂತಹ ವಿಷವನ್ನ ಆಭರಣವಾಗಿ ಮಾಡಿಕೊಂಡ ಹಾಗೆ ಶುದ್ಧಳಾದಂತಹ ಕೀರ್ತಿಕಾಂತೆ ಅಲ್ಲಿಂದ ಹೊರಟಿದ್ದಾಳೆ, ಎಲ್ಲ ಕಡೆಯಲ್ಲಿ ಇಡೀ ಲೋಕದಲ್ಲಿ ತಿರುಗ್ತಾ ಇದ್ದಾಳೆ ಅನ್ನುವ ಹಾಗೆ ರಾಮನ ಶ್ರೇಷ್ಠವಾದಂತಹ ಕೀರ್ತಿಯ ವಿಶಾಲತೆ ಎಲ್ಲ ಕಡೆಯಲ್ಲಿಯೂ ಹಬ್ಬಿದೆ. ಸರ್ವ ಸಂಪತ್ ಸಮೃದ್ಧಿಗಳಿಂ ಸ್ವಧರ್ಮದಿಂ ನಿರ್ವಿಘ್ನಮಾಗಿ ಸಕಲ ಪ್ರಕೃತಿ ಜಾತಿ ಚಾತುರ್ವಣ್ಯಮಂ ಬಿಡದೆ ಪೊರೆವಲ್ಲಿ ನೀತಿ ಶಾಸ್ತ್ರಗಳಿಗೆ ಪಡಿವರಿಸದೆ ಉರ್ವಿಯಂ ನವಸಹಸ್ರಾಬ್ಧಮುರೆ ಪಾಲಿಸಿದನು ಉರ್ಫ ಸಂತಾನಮ ಕಾಣದಿಕ್ಷ್ವಾಕುಕುಲ ನಿರ್ವಾಮಂ ನೆನೆದು ರಘುವರಂ ನುಡಿದನೇ ಕಾಂತದಿಂ ಜಾನಕಿಯೊಳು. ಎಲ್ಲ ರೀತಿಯ ಸಂಪತ್ತು ಆತನ ಕಾಲ್ ಕೆಳಗಡೆನೆ ಇದೆ, ಅಷ್ಟು ಬೇಗದಲ್ಲಿ ಸಿಗ್ತಾ ಇದೆ, ಮತ್ತು ಅಷ್ಟೇ ಯೋಗ್ಯವಾದಂತಹ ರಾಜಧರ್ಮದಿಂದ ಎಲ್ಲರನ್ನು ಪ್ರೀತಿಯಿಂದ ಸಾಕ್ತಾ ಇದ್ದಾನೆ. ಯಾವುದೇ ತೊಂದರೆಗಳೂ ಇಲ್ಲದೆ ಎಲ್ಲ ಪ್ರಕೃತಿಗಳು, ಎಲ್ಲ ಜಾತಿಗಳು, 4 ವರ್ಣಗಳ ಜನರು ಕೂಡ ಸಂತೋಷವಾಗಿದ್ದಾರೆ. ಅಂತವರನ್ನ ಎಡೆಬಿಡದೆ ಕಾಪಾಡುವಲ್ಲಿ ಪುರುಷೋತ್ತಮನಾದಂತಹ ಶ್ರೀರಾಮ ತನ್ನ ಸಾಮರ್ಥ್ಯವನ್ನ ತೋರ್ತಾ ಇದ್ದಾನೆ. ರಾಜನೀತಿಯನ್ನ, ಶಾಸ್ತ್ರಗಳನ್ನ ಆತ ಎಂದೂ ಉಲ್ಲಂಘ ಮಾಡಿಲ್ಲ, ಮೀರಿಲ್ಲ. ಹಾಗೆ ಇಡೀ ಭೂಮಂಡಲವನ್ನ 9,000 ವರ್ಷಗಳ ಕಾಲ ನಿರಂತರವಾಗಿ ಅತ್ಯುತ್ತಮವಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.